ಹಾಯ್ ನಮಸ್ಕಾರ, ನಾನು ನಿಮ್ಮ ರಕ್ಷಿ ಶಿರಿಮನಿ. ಇವತ್ತೆಂಥ ವಿಶೇಷ ಅಂದರೆ ನಮ್ಮ ಅರ್ಸಂಗಾನಿದ ಹಬ್ಬ. ಅಲ್ಲಿಗೆ ಬಂದಿತ್ತು ನಾನು ಮತ್ತು ನಮ್ಮದು ಫ್ರೆಂಡ್ ಇದ್ದ ಪಕ್ಕದ ಮನೆ. ನಾವೆಲ್ಲ ಇದೇ ಶಾಲೆಂಗೆ ಕಲ್ತದ್ದು, ಇದೇ ಶಾಲೆ ನಮ್ಮದು. ಮೊದಲೆಲ್ಲ ಇಷ್ಟೆಲ್ಲ ಗಾರ್ಡನ್ ಎಲ್ಲ ಇರಲಿಲ್ಲ ಇಲ್ಲಿ. ಈ ಸಲ ಎಲ್ಲ ಒಳ್ಳೆ ಮಾಡಿವಿ. ಈಗ ಹೆಂಗಾಯ್ತು, ಒಳ್ಳೆ ಆಯ್ತು. ಇದೇ ನಮ್ಮ ಶಾಲೆ. ಬೆಳಿಗ್ಗೆ 2 ಸಲ ಬಂದು ಒಯ್ದು. ಫಸ್ಟಿಗೆ ಒಂದು ವೀಡಿಯೋ ಮಾಡಿ ಹೋದೆ, 2ನೇ ಸಲ ಹಣ್ಕಾಯಿ ಮಾಡೋಕೆ ಬಂದು, ಈಗ ಉಮ್ಮಕ್ಕೆ ಬಂದು. ಶಾಲೆ ಮಾತ್ರ ಒಳ್ಳೆ ಮಾಡಿರು. ಇದು ಬಾಲ್ವಾಡಿ ಫಸ್ಟ್. ಇದು ಎಲ್ಲ ಅಂಗಡಿ ಎಲ್ಲ ತುಂಬ ಇದೆ. ಚಪ್ಪಲಿ ಇಟ್ಟಿದ್ದೀವಪ್ಪ, ಓಲ್ ಹಿಂದಿಡುವ ಫುಲ್ ಅಂಗಡಿ ಹಾಕಿರಿ ಈ ಸಲ. ಇವತ್ತು ಎಲ್ಲ ಅಂಗಡಿ. ಬದಿ ಉರಿ ಬಿಸಿಲಿ ಅಂತ ಮಾಡೋದು ನಮ್ಗೆ ಗೊತ್ತಿಲ್ಲ. ಊಟ ಗೀಟ ಎಲ್ಲ ಆಯ್ತು. ಹಲೋ, ಊಟ ಆಯ್ತಾ? ನೀರಿದೆ ಟೇಬಲಿಗೆಲ್ಲ ಕೂತ್ಕೊಂಡು ಫುಲ್ ರಶ್ ಇದ್ದಿತ್ತು. ಅದಕ್ಕೆ ಹೊರಟಿ ಇಲ್ಲಿ ಬಫೆ ಊಟ ಮಾಡಿ ಬಂದು. ಊಟ ಗೀಟ ಎಲ್ಲ ಆಯ್ತು, ತಿಂಡಿ ಎಲ್ಲ ತಗೊಂಡಾಯ್ತು. ಈಗ ಹೊರಟಿತ್ತು ತಿಂಡಿ. ಇಲ್ಲಿ ಪಪ್ಪ ಹಿಡ್ಕೊಂಡಿರು, ಹಿಡ್ಕೊಂಡು ಸಾಯಂಕಾಲ ಪಪ್ಪ. ಸಾಯಂಕಾಲ ಒಂದು 8 ಗಂಟೆ 9 ಗಂಟೆ ಸುರಿ ಪಪ್ಪದು. ಸ್ವಲ್ಪ ಹೊತ್ತು ಸೇವೆ ಅಪ್ಪಲವ್ರಿಗೆ ಆಯ್ತು. ಗಾಡಿಗೆ ವಾಪಸ್ಸಿದ್ದು. ಫ್ರೆಂಡ್ ಒಂದು ಗಾಡಿ ತಗೊಂಡಿದ್ದೆ ಕಾಣಿ. ಎಷ್ಟಾಯ್ತು ಗಾಡಿಗೆ? ಗಾಡಿಗೆ 140. 140. ಹೀರೋದವ್ರದ್ದು ಎಕ್ಸ್ಟ್ರೀಮ್ 125 ಆಯ್ತಲ್ಲ. ಒಳ್ಳೆ ಆಯ್ತು, ಲುಕ್ ಎದ್ರಿತ್ತು. ಅಪ್ಪ ಈಗ ಮನೆಗೆ ಇನ್ನು ಸಾಯಂಕಾಲ ಏನಿದ್ದು ದೇವಸ್ಥಾನ ಊಟ ಮಾಡ್ಕೊಬಂದು ಸಾಕಾಯ್ತು. ಒಂದು ಒಳ್ಳೆ ನಿದ್ರೆ ಆಯಿತು. ಈಗ ನಾಳೆ ಬೆಳಿಗ್ಗೆ ಒಂದು ವಸಂತ ಇತ್ತು ನಮ್ಮ ಮನೆಗೆ. ಅದಕ್ಕೆ ಒಂದು ಹೂವೆಲ್ಲ ತಪ್ಪಿತ್ತು, ಹೆಬ್ರಿಗೆ ಹೊಪ್ಕಿತ್ತು. ಹೋಯ್ಬಪ್ಪ ಈಗ ಒಂದು ಸಲ. ಇದೊಂದು ಹೆಲ್ಮೆಟ್ ನಾ ಆಗಳಿಗೆ ಡಿಗ್ರಿಗೆ ಹೋಗ್ಬತ್ತಿ ತಗೊಂಡದ್ದು. ಈ ಸ್ಕೂಟಿ ತಗೊಂಡಲ್ಲ, ಈ ಸ್ಕೂಟಿ ಇತ್ತಲ್ಲ, ಇದು ತಗೊಂಬತ್ತಿ ತಗೊಂಡದ್ದು. ಸುಮಾರು ಟೈಮ್ ಆಯ್ತು ಯೂಸ್ ಮಾಡೋದಿಲ್ಲ. ಮಣಿಪಾಲ್ ಬದಿ ಎಲ್ಲ ತಗೊಂಡವ್ರು ಎಲ್ಲ ಇಟ್ಟಿಗೆ ಹೊರ ಎಲ್ಲ ಎತ್ಕೊಂಡೇ ಹೋದ್ರು ಮನೆ. ಅದಕ್ಕೆ ಮನೆ ಹಿಂಗೆ ಇರುತ್ತೆ. ಎಲ್ಲ ಆಯ್ಕೆ ಮಾಡಿ ಒರ್ಸುವ. ಈಗ ಧೂಳೆಲ್ಲ ಇತ್ತು ಸುಮಾರುಗಳು. ನಿನ್ನೆ ರಾತ್ರಿ ಒಂಚೂರು ಮಳೆ ಹನಿತಿದ್ದಿತ್ತಪ್ಪ, ಒಂಥರ ಮೋಡ ಇದ್ದಿತ್ತು. ರಾತ್ರಿ ಪರ ಅಂತ ಉಡುಪಿ ಬದಿಯೆಲ್ಲ ಬಂದಿತ್ತಮ್ಮ ಮಳೆ ನಿನ್ನೆ. ಇವತ್ತು ಸಾಯಂಕಾಲ ಎಂತ ಹೊತ್ತು ಗೊತ್ತಿಲ್ಲ. ಗೆಂಡ ಸೇವೆ ಎಲ್ಲ ಇತ್ತು ದೇವಸ್ಥಾನದಂಗೆ. ಹೋಯ್ತು ಸಾಯಂಕಾಲ ಉರಿ ಬಿಸ್ಲಂಗೆ ಎಂತ ಮಾಡೋದೊಂದು ಬೇಗ ಬಂತು ಉಣ್ಕೊಂಡು. ಅದಕ್ಕೆ ಸಾಯಂಕಾಲ ಹೋಗ್ತು. ಅವ್ನು ಬತ್ತಿ ಅಂದಿದ್ದ ಪುನಃ ಫ್ರೆಂಡ್. ಅವನಿಗೆ ನಾಳೆ ರಜೆ ಇಲ್ಲೇ, ನಮ್ಮದು ವಸಂತ ಇತ್ತು. ಅದಕ್ಕೆ ನಾಳೆ ರಜೆ ನಾನು. ಪಾಪ ಎಲ್ಲ ರೆಡಿ ಆಯ್ತು. ಬೈಕ್ ಹಂಗೆ ಹೋಗ್ಬೇಡ. ಸ್ಕೂಟಿ ಹಂಗೆ ಪೆಟ್ರೋಲ್ ಜಾಸ್ತಿ ಇತ್ತಂದ್ರೆ ಯಾವ್ದ್ರಂಗೆ ಪೆಟ್ರೋಲ್ ಜಾಸ್ತಿ ಇತ್ತು ಅದ್ರಂಗೆ ಹೋಗ್ಬೇಕು. ಇದ್ರಂಗೆ ಹಪ್ಪ. ತಗೊಂಡಾಯ್ತು. ಈಗ ಹೊರಟು ಒಂದು ಹೂವಿನ ಪೂಜೆ ಇದ್ದಿತ್ತು ಮನೆ ಹಿಂಗೆ.
ಹೂವಿನ ಪೂಜೆ ಎಲ್ಲ ಆಯ್ತು. ಹೂವಿನ ಪೂಜೆ ನಾಳೆ ಬೆಳಿಗ್ಗೆ ಒಂದು ವಸಂತ ಪೂಜೆ ಇತ್ತು ಇಲ್ಲೇ. ಹೂ ತಗೊಬಂದು ಹೆಬ್ರಂಗೆ ಇಲ್ಲ ಒಣಸ್ತಿದ್ರು. ಒಣಸೋದೆಲ್ಲ ಇಲ್ಲ ಹಾಕಿಡುದು. ಎಲ್ಲಿರ ಹಾಗೆ ತೊಟ್ಟೆಗೆ ಇಟ್ಟರೆ ಎಲ್ಲ ಕಪ್ಪಾಯಿ ಹೊತ್ತು ಅದಕ್ಕೆ ನೀರು ಚಿಮ್ಸಿಡುದು. ನಿನ್ನೆ ಸಾಯಂಕಾಲ ಹಬ್ಬದಿಂದ ಬಪ್ಪತ್ತಿಗೆ 2 ಗಂಟೆ ಆಯಿತು. ಗಂಡ ಸುರುವಾದ ಲೇಟ್ ನಿನ್ನೆ. ನಾನು ಮತ್ತು ಅಮ್ಮ ಹೋದ್ದು. ಈಗ ಎದ್ದು ಬಟ್ಟೆ ಗಿಟ್ಟೆಲ್ಲ ಸುಮಾರು ಉಪ್ಪಿದ್ದೀವಿ. ಹಬ್ಬ ಗುಡ್ಡಿಗೆ ಹಾಕಿದ ಬಟ್ಟೆ ಒಳ್ಳೆ ಧೂಳು ಎಲ್ಲ ಕ್ಲೀನ್ ಆಯಿತು. ಈಗ ಅಜ್ಜಿ ಮನೆಗೆ ಹಬ್ಬ ಎಲ್ಲ ರೆಡಿ ಆಗ್ತಾಯಿತ್ತು ವಸಂತಕ್ಕೆ. ಎಂತೆಲ್ಲ ಕಾಂಬ ವಸಂತಕ್ಕೆಲ್ಲ ರೆಡಿ ಆಗ್ತಾಯಿತ್ತು. ಮತ್ತು ಹತ್ತಿರದೊಂದು 3 ಮನೆ ಇತ್ತು. ಮನೆಗೊಂದು ಹೇಳಿಕ್ಕಿತ್ತು. ಈಗ ಹೋಗ್ತಾಯಿದ್ದಿ. ಓಲೊಂದು ಮನೆ ಇತ್ತು, ಇಲ್ಲೊಂದು ಮನೆ ಇತ್ತು, ಮತ್ತು ಆಚೆಗೆ ಒಂದು ಮನೆ ಇತ್ತು. ಬೇವಿನ ಸೊಪ್ಪು ತಿಂಡಿ ತಿನ್ಕೆ ಉಪ್ಪಿಟ್ಟು ಅಂಥದ್ದು ಶಾಮಿಗೆ ಉಪ್ಪಿಟ್ಟೇನು ಬೇವಿನ ಸೊಪ್ಪು ಬೇಕಾದ್ರೆ ಬೇವಿನ ಸೊಪ್ಪು ತಗೊಂಡು ಹೋಗ್ತಾ ಇದ್ದೆ. ಇನ್ನೂ ಬರಲಪ್ಪ ದಡ ಮೇಲೆ ಬಂದರು ನಮ್ಮದು ಅಂತ ಎಂತ. ಹಾಂ ಇದು ಅಚ್ಚೇತಿ ಮಾಡು. ಅಲ್ಲ ಮತ್ತೆ ಹಾಕಕ್ಕ ಶೇಂಗಾ ಅದು ಅಣ್ಣಂದು ಹಾಕಕ್ಕೆ ಹೆಸರು ಕೊಟ್ರಿಂದಲ್ಲ. ಅನ್ನ ಹಾಕಿ ಅಣ್ಣ ಹಾಕಲ್ಲ ಹಾಕು ಹಾಕು ಕೆಳಗೊಂದಿತ್ತು. ಆಯ್ತು. ವಸಂತ ಪೂಜೆ ಎಲ್ಲ ಮುಗೀತು. ಚಾ ತಿಂಡಿ ಸಜ್ಜಿಗೆ ಮಾಡಿರಿ ಸಮ ತಕಂತೆ. ಮಧ್ಯಾಹ್ನ ಊಟ ರೆಡಿ ಆಗ್ತಾಯಿತ್ತು. ಇಲ್ಲೇ ವಿಡಿಯೋ ಕಂಡವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತೊಂದು ವಿಡಿಯೋ ಸಿಕ್ಕುವ. ಬಾಯ್.